ಚಾ ಕೊಡ್ಲೆ ಎಟ್ಟತ್ ಮಾಡ್ತೀ ತಗ ಹೋಗ ಹುಡುಗಿ ಕೇಳೋಗು. ಏ ಹೋಗಂದ್ರೆ ಹೋಗಂತಾನ, ಬ್ಯಾಡಂದ್ರೆ ಬಿಡಂತಾನ. ಅಷ್ಟಕ್ಕೆ ಹಿಂಗೆ ಮಾಡ್ತಾನ. ಹೋಗೋ ಕೇಳೋಗ. ನಿನಗೇನೋ ಒಂದು ಆಸೆ ಹೊಲಿಗೆ ಕಲಿಬೇಕಂತೇಳಿ, ನಾನು ಬ್ಯಾಡಂತೀನಿ. ಹೋ ಅವ್ರು ಬ್ಯಾಡಂದ್ರೆ ಮಾತ್ರ ನಾವು ಜಗಳನ ಮಾಡಕ್ಕೆ. ಎಲ್ಲ ನೀನೇ ಮಾತಾಡಬೇಡ. ಹೋಗು. ಅಕಸ್ಮಾತ್ ಹೋಗಂದ್ರೆ ಹಂಗೆ ಮಾಡ್ಬೇಡ. ಹೋಗು ತಂದೆ. ಇಷ್ಟೊತ್ತು ಬೇಕನ್ಲೆ ಒಂದು ವಾಟಿ ಚಾ ಕೊಡಾಕ. ಯೋ ದೇವ್ರೆ, ಗೋಧಿ ಹೋಗಿ ಕುದಿಸ್ತಂಗೆ ಏನು ಕುದಿಸ್ಕೊಂತ ಕೂತಿದ್ದೇನೆ ಹೆಂಗದನ್ನ ತೆಲಿಬೇನು ಮರೆ ಅತ್ತಾಗ. ಹಾಂ ಬೆಳಗಿಂದು 4 ಸಲ ಕೊಟ್ಟಿದ್ದೆ. ಆಯ್ತು ತಡ್ರಿ, ಹಿಡ್ರಿ ಕೊಡ್ರಿ. ರೀ ಸ್ವಲ್ಪ ಸರ್ಕರಿ ನಾನು ಅಲ್ಲೇ ಕುಂದಿರ್ತೀನಿ. ಏನು ಅಮ್ಮರಿಗೆ ಇವತ್ತು ನನ್ನ ಜೊತೆ ಕುಂದ್ರಂಗಾಗ್ಬಿಟ್ಟತಿ. ದಿನಾ ನಾನು ಕರೆದ್ರೆ ಬರ್ತಿದ್ದಿಲ್ಲ ನೀನು. ಏನು ಸಮಾಚಾರ? ಏನಿಲ್ಲಪ್ಪ, ಏನಿರ್ತೈತಿ ಸಮಾಚಾರ ಸಪ್ರೇಟಾಗಿ. ರೀ ನಿಮ್ಮ ಹತ್ರ ಏನ ಕೇಳಬೇಕಿತ್ರಿ. ಏನು ಏನಾರ ಆಗುವ ಕೇಳತಿ? ಓ ಅದೇ ಮೊನ್ನೆ ನಿಮ್ಮ ದೊಡ್ಡಮ್ಮನ ಮಗಳನ್ನ ಚಿಕ್ಕಮ್ಮನ ಮಗಳ ಅದ್ಯಾದ ಊರಿಗೆ ಹೋಗ್ಯಾಳ ಅನ್ನಕತ್ತಿದ್ದಿಲ್ಲ, ನಾನು ಹೋಗ್ಬೇಕು ಅಂತೇಳಿ. ಅದೇನ ಮತ್ತು? ಇಲ್ಲಪ್ಪ, ಅದಲ್ಲ ಅದಲ್ಲ ಅದಾದ್ರೆ ನನಗೆ ಕೇಳಲ್ಲ. ಅದು ಬೇಡ ಅಂದ್ರಲ್ಲ, ಮಾತಾಡಕ್ಕೆ ಹೋಗ್ಬೇಡ ಹಂಗ ಹಿಂಗ ಅಂದ್ರಲ್ಲ, ಬಿಟ್ಟೆ. ಮತ್ತೇನು ಹೇಳು? ಚಾ ಹೆಂಗಾಗೈತಿ? ಇದನ್ನು ಕೇಳಾಕ ಚಲೋ ಇತ್ತು ರೀ. ಅದು ಅದು ಏನು ಏನಂದ್ರೆ ಬಾಜು ಮನಿ ಆ ಕಮಲಾ ಆಂಟಿ ಮಗಳ ಇದು ಸೊಸಿ ಅದಾಳಲ್ಲ, ಆಕಿ ಅದು ಇದು ಊರಾಗ ಹೊಲಿಗೆ ಕಲ್ಸೋರು ಬಂದಾರಂತ್ರಿ. ಫ್ರೀ ಫ್ರೀ ₹1 ರೊಕ್ಕಿಲ್ಲ. 6 ತಿಂಗಳು ಹೊಲಿಗೆ ಕಲಿಸ್ತಾರಂತೆ. ಫ್ರೀ 6 ತಿಂಗಳು? ಅದರಿಂದ ಅವ್ರಿಗೇನು ಲಾಭ ಅಂತ? ಅವ್ರದ್ದು ಎಂಥದ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡತ್ತಾರಂತ, ಅವ್ರು ಸರ್ಟಿಫಿಕೇಟ್ ಕೊಡ್ತಾರಂತೆ. ಅದಕ್ಕೆ ಅವರು ಫ್ರೀ ಕಲಿಸ್ತಾರಂತ. ಅದಕ್ಕೆ ಇವ್ರ ಸೊಸಿ ಹೊಂಟಾಳ. ಈಗ ಹೊಂಟೊಂದು 20 ದಿನ ಏನೋ ಆತಂತೆ ಸುಮಾರು. ಅದು ಫ್ರೀ ಕಲಿಸ್ತಾರಲ್ಲ, PG ಇಲ್ಲ ಏನಿಲ್ಲ, ಹಾಗಾಗಿ ಯಾವುದೂ ತೊಂದರೆ ಇಲ್ಲ. ಅದಕ್ಕೆ ಹೋಗೋಣ ಅಂತ ಅಷ್ಟೇ. ಫ್ರೀ ರೀ. ಆಮೇಲೆ ಕಮಲಾ ಆಂಟಿ ಅವ್ರ ಸೊಸಿನೇ ಕರ್ಕೊಂಬರ್ತಾರಂತೆ. ಅವ್ರ ಜೊತೆಗೆ ಹೋಗೋದು, ಜೊತೆಗೆ ಬರೋದು. ಹೋಗನ್ರಿ ಪ್ಲೀಸ್ ರೀ, ಹೋಗ್ಬರ್ತೇನ್ರಿ. ನೀನು ರಾಟಿ ಕಲಿಯಾಕ ಹೋಗಿ ಅವಶ್ಯಕತೆ ಏನೈತಿ ಹೇಳ? ಅಲ್ರಿ, ಅವಶ್ಯಕತೆ ಯಾರಿಗೂ ಹೇಳಿ ಕೇಳಿ ಬರಲ್ಲ. ಅವಶ್ಯಕತೆ ಏನೈತಂದ್ರೆ ಅಕಸ್ಮಾತ್ ಏನ ಒಂದು ಕಲ್ತಿದ್ರೆ ಚೆನ್ನಾಗಿರ್ತಿತ್ತಪ್ಪ, ನಾಳೆ ಎದಕ್ಕಾರ ಉಪಯೋಗಕ್ಕೆ ಬರ್ತೈತಲ್ಲ ಅಂತ ಅನ್ಕೊಂಡ್ರೆ 4 ಮಂದಿ ಬ್ಲೌಸ್ ಹೊಲದ್ನಿ ಅಂದ್ರೆ ರೊಕ್ಕ ಬರ್ತೈತೆ. ಬೇಕಾಗಿಲ್ಲ. ಬೇಡ? ಯಾಕಂದ್ರೆ ನೀನು ಹೋಗೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನರ್ಥ? ಅಲ್ರಿ, ನಾನೇ ಪಿಕ್ಚರ್ ಹೋಗ್ತೀನಿ ಅನ್ನತ್ತಿಲ್ಲ, ಹೊಲಿಗೆ ಕಲಿಯಕ್ಕೆ ಹೋಗ್ತೀನಿ. ಅದು ಫ್ರೀ ಆಗ್ಲಿ ರೊಕ್ಕ ಆಗ್ಲಿ, ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇ. ಹೌದಾ? ಹೋಗ್ಬಾರ್ದಲ್ಲ, ಕಲಿಬಾರ್ದಲ್ಲ? ಹೌದು, ಕಲಿಬಾರ್ದು. ನೀನ್ ನೆಟಗಿದ್ರು ಹೊರಗೆ ಗಂಡಸರ ನೆಟಗಿಲ್ಲ. ಇವ್ರ ಮಕ ನೋಡ್ಕೊಂತ ಅಲ್ಕಿಸ್ಕೊಂತ ತಗ. ನಂಗೆ ಅಲ್ಲಿ ಏನು ಕಲ್ಸಾರ ಹೆಣ್ಮಕ್ಳ ಗಂಡ್ಮಕ್ಳ ಯಾರಿಗ ಗೊತ್ತು? ಇಲ್ಲ ರೀ, ಹೆಣ್ಮಗಳು. ಏಯ್ ಬಾಡ್ಯ, ಆ ಹುಡುಗದಿ ಏನೋ ಒಂದು ಕಲಿಯಕ್ಕೆ ಹೋಗ್ತೀನಿ ಅನ್ನಕತ್ತತಿ. ಬ್ಯಾಡ ಅಂತ ಗಂಟು ಬಿದ್ದು ಏನಾಕಿಗೆ? ಏನಾದ್ ಬಿಡ ಒಟ್ಟು ಪಾಪ. ಓದ್ತೀನಿ ಬರಿತೀನಿ ಕಲಿತೀನಿ ಅಂತ ಐತೆ ಅಂತ ಅನ್ನದ. ದೇವ್ರೇ, ಏನ್ ಹೇಳ್ಬೇಕು ನಿಮಗ? ಅವ ಅಲ್ಲಿ ಕಲ್ಸರ್ ಗಂಡ್ಮಕ್ಳ ಹೆಣ್ಮಕ್ಳ ಬೇಡ, ನನಗೆ ಅದೆಲ್ಲ ಸುದ್ದಿ ಬೇಡ ಅಂದ್ರೆ ಬೇಡ ಅಷ್ಟೇ. ಈಗ ನೋಡಂಗಿಲ್ಲ ಅಬೇವ ನೀನ. ಅದೇನದ ಕೈಮ್ ಡೈರಿ, ಆಮೇಲೆ ಇದು ಈ ಪಾಪ ಪುಣ್ಯ ಏನದು ಶಾಂತಂ ಪಾಪ ಪುಣ್ಯ ಅಂತ ನಾನು ನೋಡು. ಅದು ಈಗ ಉಂಟೆ ಅಂತೇಳಿ ಏನೇನೋ ಬರ್ತಿದ್ವಲ್ಲ ಅವಾಗೆಲ್ಲ ನೋಡ್ತೀಯಿಲ್ಲ. ಅದ್ರಾಗ ಆ ಪರಿ ಏನದು ಇದು ಚಿತ್ರಕಲೆ ಕಲಿಯಕ್ಕೆ ಹೋಗಿ ಅವನ್ನ ಲವ್ ಮಾಡ್ತಾವು, ಜಿಮ್ಗೆ ಹೋಗಿ ಜಿಮ್ಮಿನ ಓನರ್ಲ್ಲ ಲವ್ ಮಾಡೋದು, ಟೇಲರಿಂಗ್ ಇಂಥವೇನಾರ ಕಲಿಯಕ್ಕೆ ಹೋಗಿ ಅಲ್ಲೇ ಲವ್ ಮಾಡೋದು. ಹಿಂಗೆಲ್ಲ ಮಾಡಿ ಎಷ್ಟು ಜನ ಗಂಡುಗಳಿಗೆ ಮೋಸ ಮಾಡಿಲ್ಲ. ಕೆಲವ್ರಂತರೂ ಅವ್ರ ಜೊತೆ ಸೇರ್ಕೊಂಡು ಗಂಡುಗಳನ್ನ ಕೊಂದವ್ರದಾರ. ಸುಮ್ನಿರು ನೀನು. ಏನ ಇಂಥದೆಲ್ಲ ನನ್ನ ಅಂತೇಳಿ ಹೇಳ್ಬಿಡವ. ಇವೆಲ್ಲ ನನ್ಗೆ ಗೊತ್ತಾಗ್ಬಿಟ್ಟತಿವ. ಏನ ನಾ ಮಾತ್ರ ಎಲ್ಲಿ ಕಲ್ಸುದಿಲ್ಲ. ಅಯ್ಯೋ ನಿನ್ನ ಬಾಯಿನ ಆತಾಗ ಏನ್ ಮಾತಂತ ಮಾತಾಡ್ತಿಲ್ಲ? ಅಲ್ಲ ಕಟ್ಕೊಂಡು ನಿಂತಿ ಹಿಂಗನ್ಲ ಅನ್ನೋದು. ಹಿಂಗಂದೆ ಅಂದ್ರೆ ನಿನಗೆ ಯಾರು ನಿನ್ನ ಮೆಚ್ತಾರ ಹೇಳಿ? ನೀನ ನೋಡೋಣ. ಭಾಡ್ಯ ಹೊರಗೋದ್ರಷ್ಟೇ ಹಿಂತಿರ್ ಕೆಡ್ತಾರ, ಮನೆಯಾಗಿದ್ರೆ ಕೆಡೋದಿಲ್ಲ. ಹೌದಿಲ್ಲ? ಬೋರ್ ಭಾಡ್ಯ ನಿನ್ನ ಹೊರಗೆ ಹೋಗಿ ದುಡಿಯೋ ಹೆಣ್ಮಕ್ಳು ಈಗಂತೂ 150 ಭಾಗ ಅವರೇ ಹೆಚ್ಚಾಗ್ಯಾರ. ಚಪಲ್ ತೋಲೆ ನಿನಗೆ ಕಟ್ಕೊಂಡು ಹಿಂತಿಗೆ ಹಿಂಗಂತಾರನ? ನಿನ್ನ ಮಗ ಅಂತಾರ ಹೆಂಗೆ ಹೇಳ್ಕೊಲೆ ಯಪ್ಪ? ನಾನು ಮಗ ಅಂತ ಹೇಳ್ಕೊಳಕ ನಾಚಿಗೆ ಬರ್ತೈತೆ ನೋಡ ಊರು ಭಾಡ್ಯ. ನನಗೆ ಕರೇನ ನಾಚಿಗೆ ಬರ್ತೈತೆ ಯಪ್ಪ. ಎಂಥದ್ದು ಹುಟ್ಟಿದ್ಯಾ ನನ್ನ ಹೊಟ್ಯಾಗ? ಇಂಥದ್ದು ಹುಟ್ಟಿ ಅಂತ ಗೊತ್ತಾಗಿತ್ತಂದ್ರೆ ಯವ್ವ ನಾವಲ್ಲಿ ಯವ್ವ. ಅಪ್ಪನ ಗುಣಾನ ಹೊತ್ತಿರೋದು ಒಟ್ಟು. ಇನ್ನೂ ಅಪ್ಪ ತಟ್ಟಿಗೆ ಬೇಕು, ನೀ ಅವಂಗಿಂತ ಆತತ್ತಾಗಿಪ್ಪ. ಅಯ್ಯೋ ದೇವ್ರೆ, ಹೆಂಗಾರ ಹುಡುಗಿ ನಿನ್ನ ಮದುವೆ ಮಾಡ್ಕೊಂತೋ ಏನೋ. ನನಗೆ ಈಗ ಅನ್ಸಾಕತ್ತೈತಿ 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡಲೇಬಾರ್ದು. ಇದ್ದಂಗೆ ಹೇಳಿ ಮದುವೆ ಮಾಡ್ಬೇಕಂತೇಳಿ. ನನ್ನ ಮಗ ಬಂಗಾರದಂತ ಅಂತ ಹೇಳಿದ್ದಕ್ಕೆ ಅವರು ಕೊಟ್ಟು ಮದುವೆ ಮಾಡಿದ್ರೆ ನಿನಗಿಷ್ಟು ಅನುಮಾನ ಪಡೋ ಪ್ರಾಣಿ ನೀನು. ಅನುಮಾನ ಹುಟ್ಟು ಕುಂತ್ರ ನನ್ನ ಮನೆ ನಿಂತ್ರ
ನಿಂತ್ರ ನೀ ಹುಟ್ಟಿದ್ದ ಅನುಮಾನದಾಗ ಇದನ್ನ ನಮ್ಮ ಮೊದಲ ಪಾಪ ಹುಡುಗಿಗೆ ಹೇಳಿದ್ರೆ ಅದು ಎಷ್ಟೋ ಎಚ್ಚೆತ್ಕೊಂಡು ಸುಮ್ಮನೆ ಇರ್ತಿತ್ತ ಏನಾಗತ್ತ ಹೋಗತ್ತ ಪಾಪ ನ್ಯಾಯ ಹುಡುಗಿ ಜೀವನ ನಾನು ಹಾಳು ಮಾಡಿದ್ನಿ ನಂಗಕತ್ತಿ ಏನ್ಲಾ ಹಿಂಗ್ಯಾಕೆ ಅಡ್ಡೂರಿತಿಲ್ಲ ನೀನು ನಂಬಿಕೆ ಇಡ್ಲಾ ಮೊದಲು ನಂಬಿಕೆ ಇಡು ಹೊರಗೆ ಹೋಗಿ ನೀನು 16 ಮಂದಿ ಹೆಂಗಸರು ಇರ್ತಾರೆ ಇಲ್ಲಲ್ಲಿ ಹೇಳ ಯವ್ವ ನೀ 108 ಹೇಳಿದ್ರು ನಾ ಬಿಡುದಿಲ್ವೇ ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗೋದೆಲ್ಲ ಬಂದು ಅವೆಲ್ಲ ನಮ್ಮಂತೇಳಿ ನಡೆಯಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಟ್ಟೆ ಅಯ್ಯೋ ದೇವ್ರಿ ಯಾಕೆ ಹಿಂಗೆ ಮಾಡ್ತಾನೆ ಇವನು ಪಾಪ ಹುಡುಗಿ ಹೋಗುತ್ತಾಗ ಯಾರಿಗಂತ ಹೇಳೋದು ಏನಂತ ಹೇಳೋದು ಪಾರ್ವತಿ ಬೇಸರ ಮಾಡ್ಕೋಬೇಡವಾ ನಾ ಏನು ಹೇಳುವ ಇದಕ್ಕೆ ನನಗೇನು ಹೇಳ್ಬೇಕಂತೇಳಿ ನನಗೆ ತಿಳಿಲಂಗಾಗೈತೆ ನೋಡುವ ಆತಾಗ ಮನುಷ್ಯ ತಿಳ್ಕೊಬೇಕು ಸ್ವಲ್ಪರ ಏನು ದಾರ್ಯಾಗ ಇಲ್ಲ ಅವ ಯಾಕೆ ಹಿಂಗೆ ಮಾಡ್ತಾನೆ ಏನತ್ತಾಗ ಎಷ್ಟು ಹೇಳಿದ್ರು ಕೇಳೂ ಅಲ್ಲ ಹೋಲ್ ಬಿಡವ ಏನು ಇಲ್ಲೇರ ನಿನಗೆ ತಿನ್ನಕ್ಕೆ ಕುಣ್ಣಕ್ಕೆ ಏನು ಕಡಿಮೆ ಆಗೈತಿ ಬಂಗಾರದಂಗೆ ಜೀವನ ಐತಿ ಇದು ಬಿಡು ಹೋಲ್ ಆರಾಮ ಮನ್ಯಾಗ ಮಾಡ್ಕೊತ ಏನಮ್ಮ ಅಂತೀರ ಮನೆ ಮಾಡ್ಕೊತಿರ್ಬೇಕು ನಾನೇನು ಎಲ್ಲರ ಓದಕ್ಕೆ ಹೋಕ್ಕೇನಿ ದಿಕ್ ದೇಶ ತಿರುಗಾಡಕ್ಕೆ ಹೋಕ್ಕೇನಿ ಅನ್ಲಿಲ್ಲ ಸಣ್ಣ ಪುಟ್ಟ ಇಂಥ ಆಸೆಗಳನ್ನ ನಂದು ಈಡೇರ್ಸಂಗಿಲ್ಲ ಅಂದ್ರೆ ಹೆಂಗ್ರಿ ಅತ್ತೀರ ಆಯ್ತು ಬಿಡ್ರಿ ಎಲ್ಲ ನನ್ನ ಹಣೆ ಬರನೇ ಸರಿ ಇಲ್ಲ ಇದಕ್ಕೆ ಯಾರೇನು ಮಾಡೋಕ್ಕಾಕತಿ ಯಾರಿಗೆ ಏನು ಹೇಳೋಕ್ಕಾಕತಿ ಯಾಕಂದ್ರೆ ಈಗ ನಾನು ತವ್ರ ಮನೆಗೆ ಸಿಟ್ಟಿಗೆದ್ದು ಹೋದೆ ಅಂದ್ರೆ ಅಲ್ಲಿ ನಮ್ಮಪ್ಪ ಬರಬೇಡ ಅನ್ನೋ ಲೆಕ್ಕಕ್ಕೆ ಅವು ಮಾತಾಡ್ಯಾನ ಅಂದಮೇಲೆ ಈಗ ಅಲ್ಲಿ ಹೋಗಕ್ಕೆ ದಾರಿಲ್ಲ ಕಿತ್ಕೊಂಡು ಎಲ್ಲಿ ಹೋಗಿರೋಕ್ಕಾಕತಿ ಎಲ್ಲೇ ಗಂಡ ಹಂಗಿರ್ಬೇಕಲ್ಲ ಅಯ್ಯೋ ಪಾಪ ಆ ಹುಡುಗಿಗೆ ಅದೆಷ್ಟು ಬೇಜಾರಾತ ದೇವ್ರಿ ಯಾಕೆ ಹಿಂಗೆ ಮಾಡ್ತಾನಪ್ಪ ಇವ ಅಂತ ನಾನು ಶಾಂತ ತೊಟ್ಟ ಚಾ ಕೊಡವ ಶಾಂತಾನ ಆಕಿ ಫೋನ್ನೇ ಮಾತಾಡತ್ತಾಳ ಇಡೀ ಒಂದು ತಾಸಾತ್ ಫೋನ್ನೇ ಮಾತಾಡಕತ್ತಿ ನೀನು ಶಾಂತ ಚಾ ಅಂದ್ರೆ ಬರ್ಬೇಕಲ್ಲಕ್ಕಿ ಅಯ್ಯೋ ದೇವ್ರೆ ಯಾ ಫೋನ್ ಮಾತಾಡತ್ತಾಳ ಅಲ್ಲ ಮಾತಾಡಲಿ ಬಿಡು ಮತ್ತೇನು ಆಕಿನ ಮಾತಾಡ್ಬೇಡ ಅಂದೇನ ಅಯ್ಯೋ ದೇವ್ರೆ ಮತ್ತಲ್ಲ ಹುಡುಗಿ ಮತ್ತೆ ಮದಿ ಫಿಕ್ಸ್ ಆಗೈತಿ ಫೋನ್ನೇ ಮಾತಾಡೋಕ್ಕೆ ಅದನ್ನೇ ಹೇಳ್ತಿರೋದು ಫೋನ್ನೇ ಮಾತಾಡ್ತಾ ಅದಾಳ ನನಗೊಂದು ಕಪ್ ಚಾ ಕರೀಕಿನ್ ಚಾ ಕೊಡು ಅಂತ ಹೇಳು ಅಯ್ಯ ಚಾ ಕೊಡು ಯಾಕ ಮಾಡ್ಕೊಂಡು ಕುಡಿ ಯಾಕ ನಿಂಗೆ ಚಾ ಮಾಡಕ್ಕೆ ಬರೋದಿಲ್ಲನ ಅಲ್ಲ ನಿಂಗೆ ಅದನ್ನ ಕೇಳೋದು ನಾನು ನೀ ಹಿಂಗೆ ಮಾಡಿದ್ರೆ ಹೆಂಗಂತ ಒಂದು ಹೊಟ್ಟೆ ಚಾ ಮಾಡೋದಾರ ಕಲಿಬೇಕಲ್ಲವ ಮಗಳ ನೀನು ಚಾ ಮಾಡೋದೆಲ್ಲ ಕಲಿಬೇಕು ನೀನು ಅದನ್ನ ಬಿಟ್ಟು ಹಿಂಗೆ ಚಾ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂದರೆ ಹೆಂಗೆ ಹೇಳಿ ನೀನು ನೋಡೋಣ ಯವ್ವ ಅದನ್ನ ಯಾರು ಮಾಡ್ತಾರೋ ಹೋಗಬೇವ ಅಂತವ ಯಾರು ಮಾಡ್ತಾರ ನೀನೇ ನಾಳೆ ನಮ್ಮ ತಮ್ಮನ ಮದುವೆ ಮಾಡ್ಕೊಂಡಲ್ಲಿ ಒಕ್ಕಿಯಲ್ಲ ಚಾಗಿ ಮಾಡ್ತೀಯ ಇಲ್ಲ ನಂಗೆ ಸ್ಯಾಲ್ರಿ ಬರ್ತೈತಿ ಕೆಲಸದಕ್ಕೆ ಇಟ್ಕೋತೇನೆ ನಾ ಯಾಕೆ ತಲೆ ಕೆಡಿಸ್ಕೊಲಿ ಏನು ನಿಮ್ಮ ತಮ್ಮನ ಮದುವೆ ಮಾಡ್ಕೊಂಡಲ್ಲಿ ಹೋದ್ರೆ ನಾನು ಎಲ್ಲ ಕೆಲಸ ಮಾಡ್ಬೇಕಂತ ಐತೇನ ಆರಾಮ್ ಕೆಲಸದಕ್ಕೆ ಇಟ್ಕೋತೇನೆ ಆರಾಮಾಗಿ ಜೀವನ ಮಾಡ್ತೀನಿ ನೀ ಯಾಕೆ ತಲೆ ಕೆಡಿಸ್ಕೊತೀನಿ ನೋಡ್ತೀರ ನಿನ್ನ ಮಗಳಲ್ಲಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಲ್ಲೆಲ್ಲ ತಾನೇ ಮಾಡ್ಬೇಕು ನಂದು ಹಂಗಲ್ಲ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಕೆಲಸದಕ್ಕೆ ಇಟ್ಕೋತೇನೆ ಆತವ ಕೆಲಸದಕ್ಕಿನೇ ಇಟ್ಕೊ ಆದರೆ ಕೆಲಸ ಅದಕ್ಕೆ ಇಟ್ಕೊಂಡಾಗ ಆಕೆ ಕೆಲಸಕ್ಕೆ ಒಂದೊಂದ್ಸಲ ಬಂದಿರಲ್ಲ ಅವಾಗೇನು ಮಾಡ್ತೀಯ ಅವಾಗ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಅಷ್ಟೇ ಆಕೆ ಬರೋವರೆಗೂ ಬಟ್ಟೆ ಗಿಟ್ಟಿ ಎಲ್ಲ ಸ್ಟಾಕ್ ಇಡೋದು ವಾಷಿಂಗ್ ಮಿಷಿನ್ ತಂದು ಇಟ್ಕೊಳ್ಳೋದು ಆಕೆ ಬಂದಾಗ ಅದ್ರಾಗ ಹಾಕ್ತಾ ಅದು ನಾನು ಅದ್ರಾಗ ಹಾಕ್ತೀನಿ ಅವರಿಂದಾಗ ಅವ್ರು ಹೋಗಿತಾರೆ ಅಷ್ಟೇ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಿಟ್ಟಿಯಲ್ಲ ಮತ್ತೆ ತೀರ್ಮಾನ ಇಲ್ದಂಗೆ ಮಾಡೋಕ್ಕಾಕತ್ತಿ ಇವ ದೇವ್ರೆ ನೀನೇ ಹೇಳ್ತೀನಲ್ಲ ಹೋಗಿ ನನಗೆ ಬುದ್ಧಿಲ್ಲ ಒಂದೊಂದು ಸಲ ಅನಿಸ್ತೈತಿ ನನ್ನ ತವ್ರ ಮನೆಗೆ ಕೊಟ್ಟು ಪಾಪ ಅವ್ರಿಗೆ ಎಲ್ಲಿ ಗೋಳಾಟ ಹಚ್ತೀನಿ ಏನೋ ನಾನು ಅಂತೇಳಿ ಅಲ್ಲ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಅವತ್ತೇ ಹೇಳಿದ್ರಕ್ಕಿತ್ತು ಎಂಥ ಚಂದ ಬೇಕಂದಂಗೆ ನನ್ನ ಮಗಳು ಸಣ್ಣಕ್ಕೆ ಮದುವೆ ಮಾಡ್ಕೊಳಕ್ಕೆ ತಯಾರಾಗಿದ್ಲ ನೀನು ಅಕ್ಕಿನೂ ಬಿಡ್ಲಾರ್ದಂಗೆ ಆಕಿಗೂ ಇನ್ನೊಂದು ನೋಡೋ ಹಂಗೆ ಮಾಡಿ ನೀನು ಇಲ್ಲಿ ಮದುವೆ ಮಾಡಿಕೊಂಡು ಅವ ಈಗ ಗಿರ್ಜಿ ಸಿಕ್ಕಿದ್ಲ ಮತ್ತೇನು ಬೇಕಂತ ಆಕಿಗೆ ಸುಮ್ಮನಿರ ಮತ್ತೇನು ಬೇಕಂತ ಏನಾರು ಕೇಳಿದ್ರೆ ಕೊಡ್ತೀನಿ ನಾನು ಏನಾತವ ಅಯ್ಯೋ ಆ ಹುಡುಗನ ಜೊತೆ ಕಾರ್ನಾಗ ಹೊಂಟಿದ್ಲ ಮದುವೆ ಕ್ಯಾನ್ಸಲ್ ಅಂದ್ರೆ ಬೇಡ ಅಂದಿದ್ನಲ್ಲ ಮನೆಗೆ ಹೋದ್ಮೇಲೆ ಅವ್ರ ಅಪ್ಪ ತಿಳಿಸಿ ಹೇಳಿದ್ರಂತೆ ಅವಾಗ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಂತವ ಇಲ್ಲೋಡಿಲೆ ಮಸ್ತ್ ಅದಾನ ಬೇ ಹುಡುಗ ಭಾರಿ ಅದಾನ ನಿಜವಾಗ್ಲೂ ನಾನು ಏನದ ಆಕಿನ ಕಾರ್ನಾಗ ಕರ್ಕೊಂಡು ಅದು ಎಂಥದ ಪ್ಯಾಂಟು ಅಂಗಿ ಎಲ್ಲ ಹಾಕೊಂಡು ಹೊಂಟಿದ್ಲ ನನಗೆ ವಿಚಿತ್ರ ಓದ್ ಬಿಡೋದು ಪ್ಯಾಂಟು ಅಂಗಿ ಹಾಕೊಂಡು ಹೊಂಟಿದ್ ನೋಡಿವ ಅಲ್ವೇ ವಾ ಆಕೆ ಹೆಂಗಿದ್ಲ ನಮ್ಮ ಗಿರ್ಜಿ ಈಗ ಹೆಂಗಾಗಳ ಏನ್ತಾನ ಪ್ಯಾಂಟು ಅಂಗಿ ಹಾಕೊಂಡು ಹೊಂಟಾಳವ ನಿಜವಾಗ್ಲೂ ಏನ ಪ್ಯಾಂಟು ಶರ್ಟ್ ಹಾಕೊಂಡ ಹೂನವ ಪ್ಯಾಂಟು ಶರ್ಟ್ ಹಾಕೊಂಡು ಹೊಂಟಾಳ ಗೊತ್ತೇ ಅಯ್ಯೋ ಫುಲ್ಲು ರಿಚ್ ಫ್ಯಾಮಿಲಿ ಕಾರ್ನಾಗ ಹೋದ್ರು ಅದು ಎಂಥದ ಪಾರ್ಟಿಗೆ ಹೊಂಟಾಳಂತೆ ಹೋಗ್ತದ ಅರಾಗಿ ಕಂಡ್ಲ ಮಾತಾಡ್ಸೋದ್ಲ ಹಿತ್ಲಾ ನಿಂತಿದ್ನಲ್ಲ ಹೌದಾ ಆಗ್ಲಿ ಬಿಡವ ತಾಯಿಲ್ಲದ ಮಗಳು ಎತ್ತಾಗ ಒಟ್ಟು ನಶೀಬ್ ತೆರೀಲಿ ಜೀವನದಾಗ ಚಂದಿರ್ಲವ ಯವ ಹುಡುಗಿ ಪಾಪ ತಾಯಿಲ್ಲದ ಮಗಳು ಒಂದು ದೇವ್ರೊಂದು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಈಕಿಗೂ ಕಾರ್ ಇದ್ಗಂಡ ಆಕಿಗೂ ಕಾರ್ ಇದ್ಗಂಡ ಹೆಂಗಿದ್ದಕ್ಕೆ ಹೆಂಗಾದ್ಲ ನನ್ನ ಜೀವನನೇ ಹಾಳಾಗ್ತಿರೋದಿಲ್ಲ ಅಷ್ಟೇ